ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಮಲ್ಟಿಗ್ರೈನ್ ರಾಗಿ ಆಟದಿಂದ ನಾನು ಗಂಜಿ ಮಾಡಿಕೊಂಡು ಅದರಿಂದ ಎರಡು ಥರ ನಾನು ಹೆಲ್ತಿ ಸಮ್ಮರ್ ಡ್ರಿಂಕ್ ಮಾಡ್ತಾಯಿದ್ದೀನಿ. ಒಂದು ರಾಗಿ ಅಂಬ್ಲಿ, ಇನ್ನೊಂದು ರಾಗಿ ಮಾಲ್ಟ್. ಅದಕ್ಕೆ ಫಸ್ಟಿಗೆ ಒಂದು 4 ಸ್ಪೂನ್, ಇದೇ ಸ್ಪೂನಲ್ಲ 4 ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮಲ್ಟಿಗ್ರೈನ್ ರಾಗಿ ಹಿಟ್ಟು ಅಟ್ಟ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಲೋಟ ನೀರು ಹಾಕ್ಬಿಟ್ಟು, ಒಂದೊಂದೂವರೆ ಲೋಟ ನೀರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಫಸ್ಟು ಒಲೆ ಮೇಲೆ ಇಡೋಕ್ಕೆ ಮುಂಚೆನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಗಂಟಿಲ್ದಂಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಮಲ್ಟಿಗ್ರೈನ್ ಆಟಾಗೆ ನಾನು ಒಂದು 20ರಿಂದ 22 ಥರ ಗ್ರೈನ್ಸ್ ಹಾಕಿದ್ದೀನಿ. ಮೊಳಕೆ ಬರೋವಂಥ ಕಾಳುಗಳನ್ನ ಮೊಳಕೆ ಬರೆಸಿ ಒಣಗಿಸಿ ಮತ್ತು ಬಾಕಿದು ಎಲ್ಲವನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿರುವಂಥ ರಾಗಿ ಹಿಟ್ಟಿದು ತುಂಬ ಹೆಲ್ತಿ. ಮತ್ತು ಇದನ್ನು ಮಾಡೋಕ್ಕೆ ಯಾರು ಡಯಟ್ ಮಾಡ್ತಾರಲ್ಲ ಅವರು ಇದನ್ನು ಬೆಳಗ್ಗೆ ಹೊತ್ತಿದ್ದು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಪ್ಲಸ್ ಇದು 6 ತಿಂಗಳು ಮಗುಗೆ ರಾಗಿ ಸರಿ ಅಂತ ಕೊಡ್ತಾರಲ್ಲ, ಅದೇ ಹಿಟ್ಟಿದು ನೋಡಿ. ಈಗ ಗಂಜಿ ರೆಡಿ ಆಯಿತು. ಗಂಟಿಲ್ದಂಗೆ ತಳ ಬಿಡ್ದಂಗೆ ತಳಗೆ ಹತ್ತದಂಗೆ ನಾವು ಚೆನ್ನಾಗಿ ತಿರುತ್ತಾ ಗಂಜಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ತಳ ಹತ್ಕೊಳ್ಳುತ್ತೆ, ಪ್ಲಸ್ ಗಂಟು ಆಗಿಬಿಡುತ್ತೆ. ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಅರ್ಜೆಂಟಲ್ಲಿ ಹಿಂಗೆ ಮಾಡಿಬಿಟ್ಟು ಮಾಡೋದಲ್ಲ, ಯಾಕೆಂದರೆ ಇದರೊಳಗೆ ಮಲ್ಟಿಗ್ರೈನ್ಸ್ ಇರೋದ್ರಿಂದ ಅವೆಲ್ಲ ಚೆನ್ನಾಗಿ ಬೇಯಬೇಕು. ಸ್ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆಯ್ತು, ಇವಾಗ ಅದನ್ನು ತಣ್ಣಗಾಗಿಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ನಾನು ಈಗ ನೋಡಿ ಒಂದಕ್ಕೆ ಬೆಲ್ಲ ಹಾಕಿ ಹಾಲು ಹಾಕ್ತೀನಿ. ಅದು ರಾಗಿ ಮಾಲ್ಟ್ ಆಯಿತು. ಗಂಜಿ ಹಾಕ್ಬಿಟ್ಟು ಬೆಲ್ಲ, ಹಾಲು ಮತ್ತು ರಾಗಿ ಗಂಜಿ ಹಾಕಿದ್ರೆ ಅದು ರಾಗಿ ಮಾಲ್ಟ್ ಆಗುತ್ತೆ. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ. ಇದು ತುಂಬ ತಂಪು. ರಾಗಿ ಈ ಸಮ್ಮರಲ್ಲಿ ತುಂಬ ತಂಪು ಮತ್ತು ಹೆಲ್ತಿ ಕೂಡ. ರಾಗಿ ಗಂಜಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಅಷ್ಟು 4 ಸ್ಪೂನ್ ಹಾಕಿದ್ದಕ್ಕೆ ಆಲ್ಮೋಸ್ಟ್ 1 ಲೋಟದಷ್ಟು ನನಗೆ ರಾಗಿ ಗಂಜಿ ಸಿಕ್ಕಿದೆ. ನೋಡಿ, ಹಾಲು ಹಾಕ್ಕೊಳ್ತೀನಿ ಇದಕ್ಕೀಗ. ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ, ಅದು ಕಾಯಿ ಸಾರಿಸಿರೋ ಹಾಲದು, ಹಸಿ ಹಾಲಲ್ಲ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಕೊಂಡ್ರೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ದೀನಿ. ಮತ್ತು ಮೇಲೆ ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬೇಕು ಅಂತಂದರೆ ಹಾಕ್ಕೋಬೋದು ಅಷ್ಟೇ. ಈ ರಾಗಿ ಮಾಲ್ಟ್ ಮಾಡುವಾಗ ರಾಗಿ ಪೌಡ್ರು ಮಾಡ್ಕೊಳ್ಬೇಕಾದ್ರೆ, ಮಲ್ಟಿಗ್ರೇನ್ ರಾಗಿ ಪೌಡ್ರು ಮಾಡ್ಕೊಳ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಬಾರ್ಲಿ ಎಲ್ಲ ಹಾಕಿದ್ದೀನಿ. ಸುಮಾರು ಒಂದು 20-22 ಗ್ರೈನ್ಸ್ ಇದೆ ಅದರೊಳಗಡೆ. ನೋಡಿ, ಈಗ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡೆ. ಇನ್ನೊಂದು ರಾಗಿ ಗಂಜಿಗೆ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಮಜ್ಜಿಗೆನಲ್ಲೇ ಉಪ್ಪು ಹಾಕಿದ್ದೀನಿ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಮತ್ತು ಮೇಲಿಂದ ಉಪ್ಪು ಹಾಕಿಲ್ಲ. ಇದನ್ನು ಅಂಬ್ಲಿ ಅಂತ ಕರೀತಾರೆ. ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಿದು ರಾಗಿದು. ನಾನು ಮಲ್ಟಿಗ್ರೈನ್ ಆಟ ಯೂಸ್ ಮಾಡಿರೋದ್ರಿಂದ ಇನ್ನೂ ಕೂಡ ತುಂಬ ಒಳ್ಳೆಯದಿದು. ಬಾಯಿಗೆ ಹಿತ, ದೇಹಕ್ಕೆ ತಂಪು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡಿಕೊಂಡು ಬೆಳಗ್ಗೆ ಹೊತ್ತು ಇದನ್ನು ಕುಡಿದ್ರೆ ನಿಮಗೆ ತುಂಬ ಹೊತ್ತು ಹಶ್ವಾಗಲ್ಲ ಮತ್ತು ಹೆಲ್ತಿ ಕೂಡ. ಬೇಸಿಗೆಗಾಲದ ಹೆಲ್ತಿ ಸಮ್ಮರ್ ಡ್ರಿಂಕ್.